ಮೇಡಮ್ ಸಿನಿಮಾ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾರಿಗೆ ತಾಳಿ ಕಟ್ತಾ ಇದೀನಿ ಅಂತ. ಸೊ ಆಬ್ವಿಯಸ್ಲಿ ಕಟ್ತಾ ಇದೀನಿ. ಯಾರಿಗೆ ಅಂತ ನನಗೂ ಗೊತ್ತಿಲ್ಲ, ಕಣ್ಣು ಮುಚ್ಕೊಂಡು ಕಟ್ಟಿದ್ದೀನಿ. 3ನೇ ತಾರೀಕು ಥಿಯೇಟ್ರಲ್ಲೇ ನೋಡೋಣ ಅಂತ. ಇದು ಮೊದಲನೇ ಸಲನ ತಾವು ತಾಳಿ ಕಟ್ತಿರೋದು ಸಿನಿಮಾದಲ್ಲಿ? ಹೌದು ಹೌದು ಹೌದು. ಪ್ರೇಮಿ ಸಿನಿಮಾ. ಸೊ ಈ ಪ್ರೇಮಿ ಸಿನಿಮಾ ಅಂದ ತಕ್ಷಣ ನಿಮಗೆ ಏನು ಅನ್ಸುತ್ತೆ? ಯಾಕೆ ಜನ ಬಂದು ಪ್ರೇಮಿ ಸಿನಿಮಾವನ್ನ ನೋಡಬೇಕು? ಪ್ರೇಮಿ ಸಿನಿಮಾ ಏನಕ್ಕೆ ನೋಡಬೇಕು ಅಂದರೆ, ಮೊದಲನೇದಾಗಿ ಒಬ್ಬ ಹೊಸ ಪ್ರತಿಭೆ ಬರ್ತಾ ಇರೋದು. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಸುಮಾರು ಜನ ಹೀರೋಸ್ಗಳು ಬರ್ತಾ ಇದ್ದಾರೆ. ನಮ್ಮ ಕನ್ನಡದೊಳಗೆ ಸ್ವಲ್ಪ ಕಡಿಮೆ ಬರ್ತಾ ಇದ್ದಾರೆ. ಸೊ ಇವಾಗ ನಾವು ಬರ್ತಾ ಇದ್ದೀವಿ ಮೊದಲನೇದಾಗಿ. ಸೊ ಅದೊಂದು ಕಾರಣ. ಎರಡನೇದಾಗಿ ಈ ಎಲ್ಲರ ಲೈಫಲ್ಲೂ ಒಬ್ಬ ಪ್ರೇಮಿ ಅಂತ ಒಬ್ಬನು ಇರ್ತಾನೆ. ಅವನ ಮನಸ್ಸಲ್ಲಿ ಯಾರನ್ನಾದ್ರೂ ಒಬ್ರನ್ನ ಇಷ್ಟಪಟ್ಟೇ ಪಡ್ತಾನೆ. ಒಂದು ಅಫೆಕ್ಷನ್ನು, ಒಂದು ಲವ್, ಏನಾದರೂ ಒಂದು ಇರುತ್ತೆ. ಆ ಪ್ರೀತಿ ಅವನಿಗೆ ಸಿಗಲ್ವಾ? ಸುಮಾರು ಜನಕ್ಕೆ ಸಿಗತ್ತೆ, ಸುಮಾರು ಜನಕ್ಕೆ ಸಿಗಲ್ಲ. ಸೊ ಅದನ್ನ ನೋಡಬೇಕು ಅನ್ನೋದಕ್ಕೆ ಬರಬೇಕು. ಇದರಲ್ಲಿ ನಿಮಗೆ ಪ್ರೀತಿ ಸಿಕ್ಕಿದ್ಯಾ? ಅದೇ 3ನೇ ತಾರೀಕು ನಾನು ಕಾಯ್ತಾ ಇದ್ದೀನಿ ಮೇಡಮ್, ಆ ಪ್ರೀತಿ ಸಿಗತ್ತೋ ಇಲ್ವೋ ಅಂತ ನೋಡೋದಕ್ಕೆ. ಸೊ ಅದನ್ನ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಪ್ರೇಮಿ ಸಿನಿಮಾ ನಿಮ್ಗೆ ಹೇಗೆ ಒಲ್ದು ಬಂದಿರೋದು ಸರ್? ಈ ಪ್ರೇಮಿ ಸಿನಿಮಾ ಅನ್ನೋದು ಅದೇ ನಮ್ಮ ತಂದೆ ತಾಯಿ ಆಶೀರ್ವಾದ, ಮತ್ತು ಇಷ್ಟು ವರ್ಷದಿಂದ ನಾನು ಆಸೆ ಪಟ್ಕೊಂಡು ಬಂದಿರೋಂಥದ್ರಲ್ಲಿ ದೇವರೇನೋ ಒಂದು ಕರುಣಿಸಿದ್ದಾನೆ. ಪ್ರೇಮಿ ಅನ್ನೋ ಟೈಟಲ್ ಆಗಲಿ, ಆಮೇಲೆ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿದ್ದಾರೆ, ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ಅದರಿಂದ ಪ್ರೇಮಿ ಬರ್ತಾ ಇದೆ. ಇದು ತಮ್ಮ ಮೊದಲನೇ ಸಿನಿಮಾ ಅಂತ ಕೇಳ್ಪಟ್ಟೆ. ಈಗ ಒಂದು ಕತೆ ನಿಮ್ಮನ್ನ ಹುಡುಕಿಕೊಂಡು ಬಂದಾಗ, ಆ ಕತೆ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಯಾಕೆ ನಾನು ಈ ಕತೆಗೆ ಒಪ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು? ಮೊದಲನೇದಾಗಿ ಈ ಕತೆ ಬರೆದಿದ್ದು ನಮ್ಮ ತಾಯಿ. ಸೊ ಒಬ್ಬ ತಾಯಿ ಕತೆ ಕೊಡ್ತಿದ್ದಾರೆ ಅಂದರೆ ಮಗನಿಗೋಸ್ಕರ 100% ಅದು ಚೆನ್ನಾಗಿದ್ದೇ ಇರುತ್ತೆ. ಮಗನಿಗೆ ಅದು ಏಳಿಗೆ ಬಂದೇ ಬರುತ್ತೆ. ಸೊ ಅದಕ್ಕೊಂದು ನಾನು ನಮ್ಮ ತಾಯಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಸೊ ಅವ್ರ ಕತೆ ಕೊಟ್ಟಾಗ ನಾನು ಇದು ಮಾಡಿದೆ. ಆಮೇಲೆ ಅದನ್ನು ಡೈರೆಕ್ಟರ್ ಸರು ಅದನ್ನು ಸಿನಿಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ತೊಗೊಂಬಂದಿದ್ದಾರೆ. ಹಂಗಾಗ್ಬಿಟ್ಟು ಪ್ರೇಮಿ ಅದನ್ನು ಒಪ್ಕೊಳ್ಳೇಬೇಕಾಯ್ತು. ಈ ಪಾತ್ರನ ಯಾರೇ ಆಗಲಿ ಒಪ್ಕೊಂತಾರೆ. ಏನಕ್ಕೆ ಅಂದರೆ ಇದು ಫಸ್ಟು ಇದನ್ನು ಪಾತ್ರ ಡಿಸೈಡ್ ಮಾಡಿದಾಗ ಡೈರೆಕ್ಟರ್ ಸರ್ ನಮ್ಮದೆಲ್ಲ ಆ್ಯಕ್ಟಿಂಗ್ ನೋಡಿಬಿಟ್ಟು ಒಂದು ವರ್ಕ್ಶಾಪ್ ಟೈಮಲ್ಲಿ ಏನು ಮಾಡಿದ್ರು, ನಿತಿನ್ ಈ ಪಾತ್ರ ನೀವು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಸರ್ ಮಾಡ್ತೀನಿ, ಬಟ್ ಇದೇನೋ ಒಂದು ಸ್ವಲ್ಪ ಫ್ಲ್ಯಾಟ್ ಆಗತ್ತಾ ಹಿಂಗೆ ನಂಗೆ ಭಯ ಕಾಡ್ತಾ ಇದೆ. ಮೊದಲನೇ ಸಿನಿಮಾ ಯಾವುದೇ ರೀತಿ ಆಡಂಬರ ಇಲ್ಲದೇನೆ. ಆವಾಗ ಸರ್ ಹೇಳಿದ್ದೇನು ಅಂದರೆ, ಇಲ್ಲ, ಯಾವಾಗಲೂ ಒಬ್ಬ ಕಲಾವಿದನಾದವನು ಒಂದು ಪಾತ್ರಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ನೀವು ಅಂದ್ಕೊಂಡಿದ್ದೀರಾ ಇದು ಇವತ್ತು ಹಿಂಗಿದೆ ಅಂತ, ನೀವು ಮಾಡ್ತಾ ಆ ಪಾತ್ರ ನಿಮಗೆ ಲೈಕ್ ಆಗತ್ತೆ. ಸೊ ನಾನು ಆವಾಗ ಸ್ವಲ್ಪ ಭಯ ಪಟ್ಟಿದ್ದೆ ನಿಜ. ಆದರೆ ಬರ್ತಾ ಆ ಪಾತ್ರ ಮಾಡುವಾಗ ನನ್ನಲ್ಲೇ ಆದಂಥ ಒಂದು ಹೊಸ ಬದಲಾವಣೆ ಕಾಣ್ತು. ಆ ಪಾತ್ರ ನಾನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ಸಿನಿಮಾ ಕಂಪ್ಲೀಟ್ ಆದಾಗ ಅನ್ನಿಸ್ತು, ಈ ಥರ ಪಾತ್ರ ಸಿಗೋದು ತುಂಬ ಕಡಿಮೆ. ಬೇಕಾದ್ರೆ ಇವಾಗ ಓವರ್ ಆ್ಯಕ್ಟಿಂಗು, ಇನ್ನೊಂದು ಮತ್ತೊಂದು ಜಾಲಿಯಾಗಿ ಎಷ್ಟು ಜನ ಬೇಕಾದರೂ ಮಾಡ್ಬೋದು. ಬಟ್ ಈ ಥರ ಪಾತ್ರ ಸಿಕ್ಕಿ ಮಾಡೋದಿದೆಯಲ್ಲ, ಅದು ಮೊದಲನೇ ಸಿನಿಮಾಗೆ, ಅದು ಒಂದು ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು.